ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ 2023ರ ಚುನಾವಣೆಯ ಅಭ್ಯರ್ಥಿಯಾದಂಥ ಆದಿನಾರಾಯಣನವರೇ, ಮುಳಬಾಗಿಲು ತಾಲೂಕಿನ ಜನಮೆಚ್ಚಿದ ನಾಯಕರು, ಕೋಲಾರನ ಪ್ರಸ್ತುತ MLA ಆಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರೇ, ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಅಣ್ಣವರೇ, ರಾಮಲಿಂಗಾರೆಡ್ಡಿ ಅವರೇ, ನಮ್ಮ ಅಮಾನುಲ್ಲಾ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಳಬಾಗಿಲು ತಾಲೂಕಿನ ಎಲ್ಲ ಬಂಧುಗಳೇ, ಮುಂಭಾಗದಲ್ಲಿರುವ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರೇ, ಈ ದೀರ್ಘ ಸುಮಂಗಲಿ ಭವದ ಮುಖ್ಯ ಕರ್ತವ್ಯರಾದಂಥ ದೋಲಪ್ಪಲ್ಲಿ, ತಾಯಲೂರು, ಎಮ್ಮೆನತ್ತ, ಮೋತಪಲ್ಲಿ ಪಂಚಾಯಿತಿಯ ಎಲ್ಲ ಅಕ್ಕ ತಂಗಿಯರೇ, ಎಲ್ಲ ಈ ಭಾಗದ ಎಲ್ಲ ಮುಖಂಡರೇ, ಏನಿವತ್ತು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಎರಡನೇ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿರೋದು ಈ ತಾಯಲೂರು ಹೋಬಳಿಯ ಸುದೈವ. ಇವತ್ತು ಎರಡನೇ ಕಾರ್ಯಕ್ರಮ ತಾಯಲೂರು ಹೋಬಳಿಯಲ್ಲ ಮಾಡ್ತಾ ಇರೋದು ನಮ್ಮ ಆದಿನಾರಾಯಣವರೆಗೂ ಶುಭ ಸೂಚನೆ. ಯಾವತ್ತೂ ಇದು ಕಾಂಗ್ರೆಸ್ ಭದ್ರ ಮೂರದ ಬುನಾದಿ. ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಏನ್ ನ್ಯಾಷನಲ್ ಹೈವೇ ಇಂದ ಈ ಕಡೆ ಬಂದ್ರೆ ಬೂತ್ಗಳಲ್ಲಿ ಓಟ್ಗಳು ಜಾಸ್ತಿ ಆಗಿರೋದು. ಅದೇ ರೀತಿ ಇವತ್ತು ಮುಂದಿನ ಚುನಾವಣೆಯಲ್ಲಿ ಆದಿನಾರಾಯಣವರು ಸೋತಿರ್ಬೋದು, ಇವತ್ತು ಅವರೇ ನಮ್ಗೆ ಶಾಸಕರು. ನಮ್ಮ ಕೊತ್ತೂರು ಮಂಜಣ್ಣವರಿಗೆ ಒಂದು ಕಿವಿ ಮಾತು ಹೇಳ್ತೀವಿ, 2023ರಲ್ಲಿ ಕೂಡ ಎರಡು ಸಂಧಿಗಳು ಮಾತ್ರ ಬಂದಿದ್ರೆ ಸಾಕಾಗಿತ್ತು. ಕೊತ್ತೂರು ಮಂಜಣ್ಣವರು ಆದಿನಾರಾಯಣವರು ಗೆಲ್ತಾ ಇದ್ರು. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿಗೆ ಅಕೌಂಟ್ಗೆ 2,000 ಆಗ್ತಾ ಇರೋದು ಮೊದಲನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇವತ್ತು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಮಹಿಳೆಯರು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಮೇಲೆ ಆಶೀರ್ವಾದ ಮಾಡಬೇಕು, ಆಚಾರ್ಯನಿಗೂ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಇವತ್ತು ಸೋತರು ಕೂಡ ಅವ್ರ ಮನೆಯಲ್ಲಿಲ್ಲ, ಅವ್ರ ತಾಲೂಕಲ್ಲಿ ಉದ್ಯೋಗ ಮೇಳ ಆಗ್ಬೋದು, ಇಂಥ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ. ತಾವೆಲ್ಲ ತಾಯಂದಿರು ಇವತ್ತು ಆದಿನಾರಾಯಣವರಿಗೆ ಆಶೀರ್ವಾದ ಮಾಡಬೇಕು. ಕೊತ್ತೂರು ಮಂಜಣ್ಣ ನೇತೃತ್ವದಲ್ಲಿ ಇವತ್ತು ಕೊತ್ತೂರು ಮಂಜಣ್ಣ, ಅನಿಲ್ ಅಣ್ಣ ಇವತ್ತು ಈ ಜಿಲ್ಲೆಯಲ್ಲಿ ಅವರ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ. ತಾವೆಲ್ಲ ಆದಿನಾರಾಯಣರಿಗೆ ಆಶೀರ್ವಾದ ಮಾಡಬೇಕು ಹೆಣ್ಮಕ್ಳು ಅಂತ ಹೇಳ್ತಾ, ಇವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲ ತಾಯಂದಿರು ಆದಿನಾರಾಯಣಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಮಾತಾಡಕ್ಕೆ ವೆಂಕಟೇಶ್ ಗೌಡರಿಗೆ